ನಮಸ್ಕಾರ, TV24+ಗೆ ಸ್ವಾಗತ. ರಾಜ್ಯ ಸರ್ಕಾರ ಜನರಿಗೆ 5 ಗ್ಯಾರಂಟಿ ಯೋಜನೆಗಳನ್ನೇನೋ ನೀಡಿದೆ. ಆದರೆ ಗ್ಯಾರಂಟಿ ಗೋಜಿನ ನಡುವೆ ಮಾಡಬೇಕಾದ ಮುಖ್ಯ ಕರ್ತವ್ಯವನ್ನ ಸರ್ಕಾರ ಮರೆಯುತ್ತಿದೆಯಾ ಎಂಬ ಅನುಮಾನಗಳು ಪ್ರಾರಂಭವಾಗುತ್ತಿವೆ. ಈ ಹಿಂದೆಯೂ ಸಹ ಗುತ್ತಿಗೆದಾರರು ತಮ್ಮ ಬಾಕಿ ಬಿಲ್ಗಳಿಗಾಗಿ ಪ್ರತಿಭಟಿಸಿದ ಉದಾಹರಣೆಗಳು ಕಣ್ಮುಂದೆಯೇ ಇವೆ. ಸದ್ಯ ಅಂತಹದ್ದೇ ಘಟನೆ ಬೆಳಗಾವಿಯಲ್ಲಿ ನಡೆದಿದೆ. ಕರ್ನಾಟಕ ರಾಜ್ಯ ನೀರಾವರಿ ನಿಗಮದಲ್ಲಿ ವಿವಿಧ ಕೆಲಸಗಳನ್ನು ಮಾಡಿದ ಗುತ್ತಿಗೆದಾರರು ತಮಗೆ ಬರಬೇಕಾದ ಬಾಕಿ ಬಿಲ್ಗಾಗಿ ಪ್ರತಿಭಟನೆಗೆ ಕುಳಿತಿದ್ದಾರೆ. ಬೆಳಗಾವಿಯಲ್ಲಿರುವ ಕರ್ನಾಟಕ ನೀರಾವರಿ ನಿಗಮದ ಕಚೇರಿಯ ಮುಂದೆ ಸುಮಾರು 30ಕ್ಕೂ ಹೆಚ್ಚು ಗುತ್ತಿಗೆದಾರರು ಪ್ರತಿಭಟನೆ ನಡೆಸುತ್ತಿದ್ದಾರೆ. ಗುತ್ತಿಗೆ ಹಿಡಿದು ಕಾಮಗಾರಿ ಪೂರ್ಣಗೊಳಿಸಿ ತಿಂಗಳುಗಳೇ ಕಳೆದರೂ ಸಹ ಗುತ್ತಿಗೆದಾರರಿಗೆ ಬರಬೇಕಾದಂತಹ ಬಾಕಿ ಬಿಲ್ ಬಂದಿಲ್ಲ. ಹೀಗಾಗಿ ಗುತ್ತಿಗೆದಾರರು ಕಚೇರಿಯ ಮುಂದೆ ನೆಲದ ಮೇಲೆ ಕುಳಿತು ಪ್ರತಿಭಟನೆ ಮಾಡುತ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ಗುತ್ತಿಗೆದಾರರು ಆಕ್ರೋಶ ಹೊರಹಾಕುತ್ತಿದ್ದಾರೆ. ನೀರಾವರಿ ನಿಗಮದಲ್ಲಿ ತಾವು ಮಾಡಿದ ಕಾಮಗಾರಿಗಳ ಬಿಲ್ ಶೀಘ್ರವೇ ಬಿಡುಗಡೆ ಮಾಡುವಂತೆ ಗುತ್ತಿಗೆದಾರರು ಒತ್ತಾಯಿಸಿದ್ದಾರೆ. ನಿಗಮದ ಉತ್ತರ ವಲಯದ ಕೆಲಸ ಮಾಡಿದಂಥ ಕಾಂಟ್ರಾಕ್ಟರ್ಸು ನಮ್ಮ ನ್ಯಾಯಯುತವಾದ ಬೇಡಿಕೆಯಾದಂಥ ಬೇಡಿಕೆ ಅದನ್ನು ಈಡೇರಿಸ್ರಿ ಅಂತೇಳಿ ನಾವು ಪ್ರತಿಭಟನೆ ಮಾಡೋಕ್ಕೆ ಇವತ್ತು ಮುಂದಾಗಿದ್ದೀವಿ. ಹಿಂದೆ ಕಳೆದ ಹಲವಾರು ವರ್ಷಗಳಿಂದ ನಾವು ಹಲವಾರು ಪತ್ರಗಳನ್ನು ಕೊಟ್ಟರು ಸಹ ಅಧಿಕಾರಿಗಳಾಗಲಿ ಸಚಿವರಾಗಲಿ ನಮ್ಮ ಗುತ್ತಿಗೆದಾರರಿಗೆ ಯಾರಿಗೂ ಸ್ಪಂದನೆ ಮಾಡಿಲ್ಲ. ಗುತ್ತಿಗೆದಾರನ ಕರೆದು ಮಾತಾಡಬೇಕಾದಂಥ ಸೌಜನ್ಯತೆಯೂ ಅವ್ರು ತೋರಿಸಿಲ್ಲ. ಸೊ ಹಿಂಗಾಗಿ ನಾವು ಕಳೆದ 20ನೇ ತಾರೀಕು ಜೂನ್ಗೆ ಒಂದು ಪತ್ರ ಕೊಟ್ಟಿವಿ. ಮುಖ್ಯ ಇಂಜಿನಿಯರ್ಗೆ ಅಡ್ರೆಸ್ ಮಾಡಿ ಸಚಿವರಿಗೂ ಕಾಪಿ ಹಾಕಿದ್ದೀವಿ. ಅದನ್ನು ನಮ್ಮ ಬೇಡಿಕೆಗಳನ್ನ ಆದಷ್ಟು ಬೇಗ ಈಡೇರಿಸ್ರಿ, ಇಲ್ಲಾಂದ್ರೆ ನಾವು 27ನೇ ತಾರೀಕು ಪ್ರತಿಭಟನೆ ಮಾಡ್ತೀವಿ ಅಂತೇಳಿ ಅವರಿಗೆ ನಾವು ಮನವಿ ಕೊಟ್ಟು ನಾವು ಷರತ್ತುಬದ್ಧವಾಗಿ ನಮ್ಮ ಪೊಲೀಸ್ ಇಲಾಖೆಯವರಿಂದನೂ ಅನುಮತಿ ತೊಗೊಂಡು ಇವತ್ತು ಎಲ್ಲರೂ ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡ್ತಾಯಿದ್ದೀವಿ. ಶಾಂತ ರೀತಿಯಿಂದ ಪ್ರತಿಭಟನೆ ಮಾಡೋಕ್ಕೆ ಏನು ನಾವು ಇಲ್ಲಿ ಸರ್ಕಾರದ ಹತ್ರ ಭಿಕ್ಷೆ ಬೇಡಲಿಕ್ಕೆ ಬಂದಿಲ್ಲ. ಕೈಲಿಂದ ನಾವು ಬ್ಯಾಂಕ್ನಿಂದ ಸಾಲ ಪಾಲ ಮಾಡಿ ಹೆಣ್ಣು ಮಕ್ಕಳು ಒಡವೆಗಳನ್ನ ಅಡವಿಟ್ಟು ಆ ಕಡೆ ಈ ಕಡೆಯಿಂದ ಸಾಲ ಸೋಲ ಮಾಡಿ ನಾವು ಕಾಮಗಾರಿನ ಕೈಲಿಂದ ದುಡ್ಡು ಹಾಕಿ ಮಾಡೀವಿ. ಸರ್ಕಾರಕ್ಕೆ ಬಿಲ್ ಸಲ್ಲಿಕೆ ಮಾಡೀವಿ. ಕಳೆದ ಹಲವಾರು ವರ್ಷಗಳಿಂದ ಪೇಮೆಂಟ್ ಬರಲಿಲ್ಲ ಅಂದ್ರೆ ನಮ್ಮ ಸಂಸಾರಗಳನ್ನ ನಡೆಸೋದು ಹೆಂಗೆ, ಮಕ್ಕಳ ಶಾಲಾ ಫೀಸ್ಗಳನ್ನ ತುಂಬೋದು ಹೆಂಗೆ, ಮನೆಯೊಳಗೆ ವೃದ್ಧ ತಂದೆ ತಾಯಿಗಿರ್ತಾರೆ ಅವ್ರದ್ದು ದವಾಖಾನೆ ಖರ್ಚು ನೋಡ್ಕೊಳ್ಳೋದು ಹೆಂಗೆ, ಇವೆಲ್ಲ ಸಮಸ್ಯೆಗಳನ್ನ ಅವ್ರ ಗಮನಕ್ಕೆ ತಂದ್ರೂ ಸಹ ಸರಿಯಾದ ರೀತಿಯಿಂದ ಸ್ಪಂದನೆ ಮಾಡಿಲ್ಲ ಅಂದ ಕೂಡಲೇ ನಾವು ಪ್ರತಿಭಟನೆ ಮಾಡೋಕ್ಕೆ ಮುಂದಾದ್ವಿ. ಪ್ರತಿಭಟನೆ ಮಾಡಲಿಕ್ಕೆ ಮುಂದಾದಾಗ ನಮಗೆ ಷರತ್ತುಬದ್ಧ ಅನುಮತಿ ಏನು ಕೊಟ್ಟಿದ್ರು ಪೊಲೀಸ್ ಇಲಾಖೆಯವರು ಗೇಟ್ನ ಹೊರಗೆ ಅಂತೇಳಿ ನಾವು ಮುಖ್ಯ ಇಂಜಿನಿಯರ್ಗೆ ಇವತ್ತು ವಿನಂತಿ ಮಾಡ್ಕೊಂಡಿವಿ. ಸರ ಮಳೆಗಾಲ ದಿವಸ ಐತಿ, ವಯಸ್ಸಾದ ಕಾಂಟ್ರಾಕ್ಟರ್ ಅದಾರ, ಡಯಾಬಿಟಿಕ್ ಪೇಷಂಟ್ಗಳದಾರ, ಕೆಲವು ಜನ ಕೆಳಗೆ ಕುಂಡ್ರಾಕ್ ಸಹಿತ ಬರೋದಿಲ್ಲ, ದಯವಿಟ್ಟು ಒಳಗೆ ಪ್ರತಿಭಟನೆ ಮಾಡ್ಲಿಕ್ಕೆ ಅವಕಾಶ ಕೊಡ್ರಿ ಅಂತ ಅವ್ರ ಕಾರನೇ ಬಂದಾಗ ನಾವು ಕೈ ಮುಗಿದು ವಿನಂತಿ ಮಾಡಿಕೊಂಡು ಸಹ ನಮಗೆ ಸ್ಪಂದನೆ ಕೊಡಲಾರ್ದ ಒಳಗೆ ಹೋಗ್ಯಾರ. ಅವ್ರು ಒಳಗೆ ಹೋಗಿ ನಮ್ಮ ಪ್ರತಿಭಟನೆ ಕಾವು ಏರಿದ ಮೇಲೆ ನಮಗೀಗ ಸಂಧಾನಕ್ಕೆ ಅವರು ಮಂದಿನ ಕಳಿಸ್ತಾರೆ, ಬೇರೆದವ್ರ ಕಡೆಯಿಂದ ಫೋನ್ ಹಚ್ಚಿಸಿ ನಮಗೆ ಒಳಗೆ ಬರ್ರಿ ಅಂತ ಕರಿತಾ ಇದ್ದಾರೆ. ಪೊಲೀಸ್ ಇಲಾಖೆಯವರು ಅನುಮತಿ ಕೊಟ್ಟದ್ದು ಗೇಟ್ ಹೊರಗೆ. ಅದಕ್ಕೆ ನಾವು ಸರ್ಕಾರದಿಂದ ಭಿಕ್ಷುಕರ ಥರ ಗೇಟ್ ಹೊರಗೆ ಕುಂತನ ಕೇಳ್ತೀವಿ, ಭಿಕ್ಷೆ ಬೇಡದಾರ ಥರನ ಕೇಳ್ತೀವಿ ಅಂತ ಇಟ್ಕೋರಿ. ನಮ್ಮ ಪೇಮೆಂಟ್ ಕೊಡ್ರಿ ನಾವು ಮನೆಗೆ ಹೋಗ್ತೇವೆ. ಎಷ್ಟು ಪೇಮೆಂಟ್ ಕೊಡ್ಬೇಕು? 1482 ಕೋಟಿ ರೂಪಾಯಿ ಬರೀ ಇದು ಒಂದೇ ಆಫೀಸಿಂದ ಕಾಂಟ್ರಾಕ್ಟರ್ ಪೇಮೆಂಟ್ ಬಾಕಿ ಐತಿ. 23,82 ಲಕ್ಷ ರೂಪಾಯಿ SDMD ನಾವು ಕಟ್ಟಿದಂಥ ದುಡ್ಡು ಭದ್ರತೆಯಾಗಿ ಅವರಲ್ಲಿ ಐತಿ. ಅದನ್ನು ಬೇರೆ ಪಾವತಿ ಮಾಡೋಕೆ ಅವ್ರು ಉಪಯೋಗ ಮಾಡ್ಕೊಂಡಾರಂತ ಅವ್ರ ಹತ್ರ ಕೊಡೋಕೆ ದುಡ್ಡಿಲ್ಲ. ಸರ್ಕಾರದಿಂದ ಅನುದಾನ ಬರಲಿ ಕೊಡ್ತೇವಂತಾರೆ. ಆ್ಯಕ್ಚುಲಿ 24 ಕೋಟಿ ರೂಪಾಯಿ ಏನು ಹಣ ಐತಲ್ಲ ಅದನ್ನು ಇವರು ತಮ್ಮ ಅಕೌಂಟ್ನಾಗ ಡಿಪಾಸಿಟ್ ಇಟ್ಕೋಬೇಕಾಗಿತ್ತು. ಅದನ್ನು ಬೇರೆ ಕಾಮಗಾರಿಗಳಿಗೆ ಬಳಕೆ ಮಾಡ್ಕೊಂಡಾರ, ಅನಧಿಕೃತವಾಗಿ ಬಳಕೆ ಮಾಡ್ಕೊಂಡಾರ. ಈಗ ಆ ಹಣ ನಮಗೆ ಪಾವತಿ ಮಾಡ್ಬೇಕು, ತುರ್ತಾಗಿ ಪಾವತಿ ಮಾಡ್ಬೋದಿತ್ತು. ಅದನ್ನು ಮಾಡಲಾರ್ದೆ ಏನು ಮಾಡ್ಯಾರ, ಸರ್ಕಾರದಿಂದ ಅನುದಾನ ನಿರೀಕ್ಷೆ ಮಾಡಕತ್ತೀವಿ, ಅನುದಾನ ಬರಲಿ ಅಂತಾರೆ. ಆ ಹಣ ಕೊಡ್ಬೇಕಾದ್ರೆ ಅನುದಾನದ ಅವಶ್ಯಕತೆ ಏನಿರಲಿಲ್ಲ. ಯಾಕಂದ್ರೆ ನಾವು ದುಡ್ಡು ಕೊಡ ನಿಮ್ಮ ಅಕೌಂಟ್ನಾಗ ಇಟ್ಕೊಳ್ರಿ, ನಮ್ಮದು ಯಾವಾಗ ಲೈಬಿಲಿಟಿ ಮುಗಿತೈತೆ ಅವಾಗ ನಮ್ಗೆ ವಾಪಸ್ ಕೊಡ್ರಿ ಅಂತ ಕೊಡಬೇಕಾದಂಥ ಹಣ ಅದು. ಅದನ್ನು ಸಹಿತ ಇವರು ಬಳಕೆ ಮಾಡ್ಕೊಂಡಾರ. ಮಾಡೋ ಅವ್ಯವಹಾರಗಳೆಲ್ಲ ನೀರಾವರಿ ಅಧಿಕಾರಿಗಳು ಮಾಡೋರು ಮತ್ತು ಅದರದ್ದೆಲ್ಲ ಪ್ರತಿಫಲ ಉಣ್ಬೇಕಾದಂಥವ್ರು ಕಾಂಟ್ರಾಕ್ಟ್ರ್. ಹಿಂದೆ ಒಂದಾನೊಂದು ಕಾಲದಾಗ 2008ನೇ ಇಸ್ವಿಯೊಳಗೆ ಬಳ್ಳಾರಿ ನಾಲಾದಾಗ ಯಾವುದೋ ಹಗರಣ ಅಂತೇಳಿ ಎಲ್ಲ ಕಾಂಟ್ರಾಕ್ಟರ್ ಬಿಲ್ನ ಪರಿಶೀಲನೆ ಮಾಡಿರಿ ಅಂತ ಕಳಿಸ್ತಾರೆ. ಪರಿಶೀಲನೆ ಮಾಡಿ ತಮ್ಮ ಕಚೇರಿ ಒಳಗೆ ಟೇಬಲ್ ಸಂಖ್ಯೆಗಳನ್ನ ಹೆಚ್ಚು ಮಾಡ್ಕೊಂಡು ಹೊರತು ಕಾಂಟ್ರಾಕ್ಟ್ರಿಗೆ ಯಾವುದೂ ಸರಳೀಕರಣ ಆಗಲಿಲ್ಲ. ಪ್ರಕ್ರಿಯೆ ಯಾವುದೂ ಸರಳೀಕರಣ ಆಗಲಿಲ್ಲ. ಕಾಂಟ್ರಾಕ್ಟ್ರು ಒಬ್ಬ ಬಿಲ್ ಮುಖ್ಯ ಲೆಕ್ಕಾಧಿಕಾರಿಗಳ ಕಚೇರಿ ಕಳಿಸ್ಬೇಕಾದ್ರೆ
ಕನಿಷ್ಠ ಪಕ್ಷ 42 ಟೇಬಲ್ಗೆ ಹೋಗ್ಬೇಕು. 42 ಟೇಬಲ್ಗೆ ನೀವು ಹಣ ಕೊಡ್ತಿರೋ ಬಿಡ್ತೀರೋ ಆ ವಿಷಯನ ಮಾತಾಡತ್ತಿಲ್ಲ. ಅಟ್ಲೀಸ್ಟ್ ಸಲಾಮ್ ಅನ್ನೋ ಅವಕಾಶ ಬರಬೇಕಾಗಿತ್ತು ಅವ್ರಿಗೆ. ಅಟ್ಲೀಸ್ಟ್ ಒಂದು ಸಲಾಮ್ ಸರ್ ನನ್ನ ಬಿಲ್ ಐತೆ ನೋಡ್ರಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳೋಂಥ ಹೀನಾಯಿ ಪರಿಸ್ಥಿತಿ ಕಾಂಟ್ರಾಕ್ಟ್ ಬಂದೆವು. ಕೇಳ್ತಿರ್ಬೋದು, ನನಗಂತೂ ವೈಯಕ್ತಿಕವಾಗಿ ಯಾರು ಕೇಳಿಲ್ಲ. ನಾ ಅದ್ರ ಬಗ್ಗೆ ಈಗ ಸ್ಟೇಟ್ಮೆಂಟ್ ಕೊಡೋದಿಲ್ಲ. ನ್ಯಾಯಯುತವಾಗಿ ನಾನು ಪೇಮೆಂಟ್ ಕೊಡಬೇಕಾ ಕೊಡ್ರಿ ಅಂತ ಅಷ್ಟೇ ಕೇಳೋಣ. ಭ್ರಷ್ಟಾಚಾರದ ಬಗ್ಗೆ ಮಾತಾಡೋಕ್ಕೆ ಇವತ್ತಿನ ವೇದಿಕೆನೂ ಅಲ್ಲ, ನಾವು ಅದನ್ನು ಇವತ್ತು ಮಾತಾಡೋದೂ ಇಲ್ಲ. ನೀರಾವರಿ ಇಲಾಖೆಯಿಂದ ನಮ್ಮ ಹಣ ಬರಬೇಕಾಗಿತ್ತು, ಹಣ ಬಿಡುಗಡೆ ಮಾಡಿದ್ರೆ ನಮ್ಮ ಮನೆಗೆ ನಾವು ಎದ್ದು ಹೋಗಿಬಿಡ್ತೀವಿ. ಇದು ಮುಖ್ಯ. ನನ್ನ ಹೆಸರು ಚಂದ್ರಶೇಖರ್ ಜೋನಿ ಅಂತೇಳಿ, ಬೆಳಗಾವಿ ಜಿಲ್ಲಾ ಕಾರ್ಯನಿರತ ಗುತ್ತಿಗೆದಾರ ಸಂಘದ ಪ್ರಧಾನ ಕಾರ್ಯದರ್ಶಿ.